ಎಸ್, ಇದು ಆದದ್ದೇನು ಅಂತ ನಾವು ನೋಡ್ತಾ ಹೋದ್ರೆ 18 ಸದಸ್ಯರನ್ನೇನು ಅಮಾನತು ಮಾಡಲಾಯಿತು. ಅದು ಅಮಾನತು ಮಾಡಿದ್ದು ಸ್ಪೀಕರ್ ಪೀಠಕ್ಕೆ ಅವರು ಅವಮಾನಿಸಿದ್ರು ಅಂತ. ಅದು ಕೂಡ ಅಮಾನತಿನ ಶಿಕ್ಷೆ 6 ತಿಂಗಳ ಕಾಲ. ಇದು ಇತಿಹಾಸ ಸೃಷ್ಟಿಯಾಗಿದೆ. ಯಾಕಂದ್ರೆ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಿರಲಿಲ್ಲ. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಆದೇಶ ಕೊಟ್ಟರು, ಶಾಸಕರನ್ನ ಹೊರಗೆ ಕಳಿಸುವಂತೆ ಸೂಚನೆ ಕಳಿಸ್ತಾರೆ. ಆದರೆ ಹೊರಗೆ ಹೋಗಲ್ಲ, ಆಗ ಹೊರಗೆ ಹಾಕಿ ಅಂತ ಮಾರ್ಷಲ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಏನ್ ಹೇಳಿದ್ರು ಕೇಳೋಣ. ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 18 ಜನ ಶಾಸಕರನ್ನ ಅಮಾನತು ಮಾಡುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಈ ಬಗ್ಗೆ ಮಾತನಾಡಿದ ಈಗ ಸ್ಪೀಕರ್ ಯುಟಿ ಖಾದರ್ ಇದ್ದಾರೆ, ಮಾತನಾಡ್ತಾ ಹೋಗ್ತೇನೆ. ಸರ್, ಈ ಹಿಂದೆ 18 ಜನ ಶಾಸಕರು ಮಾತ್ರ ಅಮಾನತು ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ 18 ಜನ ಶಾಸಕರನ್ನ ಅಮಾನತು ಮಾಡಲಾಗಿರುವಂತದ್ದು. ನನಗೆ ನೋಡಿ, ನಂಬರ್ ಇಸ್ ನಾಟ್ ಇಂಪಾರ್ಟೆಂಟ್. ಸಂವಿಧಾನ ಪೀಠಕ್ಕೆ ಯಾರೆಲ್ಲ ಅಗೌರವ ತೋರಿಸಿದ್ದಾರೆ, ಕೆಳಗೆ ಪೇಪರ್ ಬಿಸಾಡಿದವರೆಲ್ಲಿದ್ದಾರೆ, ಅದನ್ನು ನಾವು ಕೂಡ ಸಹಿಸಿದ್ದೇವೆ. ಅದು ಪೀಠಕ್ಕೆ ಬಂದು ಅಗೌರವ ತೋರಿಸಿದ ಸಂದರ್ಭದಲ್ಲಿ ಈ ಸಂವಿಧಾನ ಪೀಠ ಗೌರವ ಉಳಿಸುವ ಜವಾಬ್ದಾರಿ ನಂದು. ಅದಕ್ಕೆ ನಾನು ಸಂವಿಧಾನದ ಪರವಾಗಿ ನಾನು ನಿಂತು ಕೆಲಸ ಮಾಡಿದ್ದೇನೆ. ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಬಿಜೆಪಿಯ ಶಾಸಕರು ನಾಯಕರು ಆರೋಪ. ಎಲ್ಲರ ಆರೋಪಗಳಿಗೆ ಈ ರಾಜ್ಯ ಜನತೆ ಉತ್ತರ ಕೊಡ್ತಾರೆ. ಕರ್ನಾಟಕ ರಾಜ್ಯ ಜನತೆ ನಿಮ್ಮ ಮುಖಾಂತರ ಬೆಳಿಗ್ಗೆ ಏನು ನಡೆದಿದೆ ಅಂತ ನೋಡಿದ್ದಾರೆ. ಆ ರೀತಿಯ ಸಂವಿಧಾನ ಮತ್ತು ಸಂವಿಧಾನಬದ್ಧವಾದ ಮತ್ತು ಅಗೌರವದ ಪೀಠಕ್ಕೆ ಯಾವ ರೀತಿ ಅಗೌರವವಾಗಿದೆ, ಯಾವ ರೀತಿ ಅದನ್ನು ಆ ಒಂದು ಘಟನೆ ನಡೆದಿದೆ, ಬಹುಶಃ ರಾಜ್ಯ ಜನತೆ ಎಲ್ಲರೂ ಕೂಡ ನೋಡಿದ್ದಾರೆ. ಸೊ ಅದರ ಬಗ್ಗೆ ರಾಜ್ಯ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ನ ಪರವಾಗಿತ್ತು ಇವತ್ತಿನ ಸ್ಪೀಕರ್ನ ಆದೇಶ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ನೋಡಿ, ನಾನು ಹೇಳ್ದಲ್ಲ, ನಾನು ಕಾಂಗ್ರೆಸ್ ಪರವಾಗಿಲ್ಲ, ನಾನು ಬಿಜೆಪಿ ಪರವಾಗಿಲ್ಲ. ನಾನು ಕಾಂಗ್ರೆಸ್ನವರು ಮಿತ್ರರೇ, ಬಿಜೆಪಿಯವರು ಕೂಡ ನನ್ನ ಮಿತ್ರರೇ. ನಾನು ಸ್ಪೀಕರ್ ಇಸ್ ಅ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಅವ್ರಿಗೆ ನಾನು ಬೇಕಾದಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲಕ್ಕಿಂತ ಟೈಮ್ ಕೆಲವು 1.5 ಗಂಟೆ ಕೂಡ ಟೈಮ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಯಾವುದೆಲ್ಲ ಸಂದರ್ಭದಲ್ಲಿ ಏನೆಲ್ಲ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇನೆ. ಆದರೆ ಈ ಸಂವಿಧಾನಬದ್ಧ ಪೀಠ ಅಗೌರವ ತೋರಿಸುವುದು ಈ ಒಂದು ಸಮಸ್ಯೆ ಉಂಟು ಮಾಡುವಾಗ ನಾನು ಸುಮ್ಮನೆ ಇರಬೇಕಂತ ಹೇಳಿದ್ರೆ ಹೇಗೆ? ನಾನು ಸಂವಿಧಾನ ಪರವಾಗಿ ನಿಲ್ಬೇಕಾ ಬೇಡವಾ? ಆ ಕೆಲಸ ನಾನು ಮಾಡಿದ್ದೇನೆ. ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅನ್ನೋದು ಮಾತು ಕೇಳಬಾರ್ದು. ನಿಮ್ಮ ಟಿವಿ ಮುಖಾಂತರ ನೀವು ರಿವೈಂಡ್ ಮಾಡಿ. ನಿನ್ನೆ ಮತ್ತು ಇವತ್ತಷ್ಟು ಚರ್ಚೆ ಆಯಿತು. ನಿನ್ನೆ ಚರ್ಚೆ ಆಯಿತು, ಗೃಹ ಸಚಿವರು ಹೇಳಿದ್ರು ನಾವು ಉನ್ನತ ಮಟ್ಟ ತನಿಖೆ ಮಾಡ್ತೇವೆ ಅಂತ ಹೇಳಿ. ಇವತ್ತು ಯಾವುದೋ ನೋಟಿಸ್ ಇಲ್ಲ, ಯಾವುದೇ ಪರ್ಮಿಷನ್ ಇಲ್ಲ. ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಂದರು. ಒಂದು ಮಹತ್ವದ ವಿಚಾರ ಅಂತ ಹೇಳಿ ಪ್ರಶ್ನೆ ಎತ್ತಿದಾಗ ಸಮಯಾವಕಾಶ ಕೊಟ್ಟು ಚರ್ಚೆ ಆಯಿತು. ಚರ್ಚೆ ಆದ ನಂತರ ಮುಖ್ಯಮಂತ್ರಿ ಉತ್ತರ ಕೊಟ್ಟರು. ಏನಂತ ಹೇಳಿದರೆ, ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿದ್ದು ಯಾವ ರೀತಿಯ ಉನ್ನತ ತನಿಖೆ ಮಾಡಬೇಕಂತ ತೀರ್ಮಾನಿಸ್ತೇವೆ. ನೀವೇನು ಸಲಹೆ ಕೊಟ್ಟಿದ್ದೀರಿ, CBI ಆಗಬೇಕು, ರಿಟೈರ್ಡ್ ಜಡ್ಜ್ ಮುಖಾಂತರ ಆಗಬೇಕು, ಅದನ್ನು ನಾವು ಸ್ವೀಕರಿಸ್ತೇವೆ. ಚರ್ಚೆ ಮಾಡಿ ತೀರ್ಮಾನ ಬರ್ತದೆ ಅಂತ ಹೇಳಿದಾಗ ಇದಕ್ಕಿಂತ ಚರ್ಚೆ ಉತ್ತರ ಏನು ಅಂತ ನೀವೇ ಹೇಳಬೇಕಾಗ್ತದೆ. ನಾನು ಇದನ್ನು ಹೇಳುವುದಿಲ್ಲ, ಜನಸಮ್ಮತ ತಾವೇ ಹೇಳಬೇಕಾಗ್ತದೆ. ಕೊನೆಯ ಪ್ರಶ್ನೆ, ತಮ್ಮ ಇವು ಅಮಾನತಿನ ಆದೇಶವನ್ನ ಖಂಡಿಸಿ ಈಗ ಬಿಜೆಪಿ ನಾಯಕರು ರಾಜಭವನಕ್ಕೆ ರಾಜ್ಯಪಾಲನ ಭೇಟಿ ಮಾಡಕ್ಕೆ ಹೋಗಿ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಸಂತೋಷ. ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕೂಡ ಅವಕಾಶ ಇದೆ. ಆದ ಕಾರಣ ಅದು ಅವರ ಜವಾಬ್ದಾರಿ, ಅವ್ರ ಕೆಲಸ. ಅದನ್ನು ನಾವೇನು ಅಡ್ಡಿಪಡಿಸ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಸಂವಿಧಾನದ ಪೀಠ ಅಗೌರವ ತೋರಿಸೋಕ್ಕೆ ಮಾತ್ರ ನಮ್ಮ ಆ ಒಂದು ಕ್ರಮ ಅಲ್ಲದೆ ಬೇರೆ ಎಲ್ಲಿ ಹೋದ್ರೂ ನಮಗೇನು ಸಮಸ್ಯೆ ಇಲ್ಲ. ಕೂಡ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟವಾದ ಮಾತು, ಸಂವಿಧಾನದ ಏನಿದೆಯೋ ಅದನ್ನ ಪಾಲಿಸಲು ಈಗ ಒಂದು ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳಿದ್ವಿ. ಸಂವಿಧಾನ ಪೀಠಕ್ಕೆ ಅಗೌರವ ಮಾಡುವಂತ ಕೆಲಸ ಕೂಡ ಶಾಸಕರು ಮಾಡಿದ್ರೆ, ಹೀಗಾಗಿ ನಾನು ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಉದ್ಭವ ಆಯ್ತು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಂಪರ್ಸನ್ ಉಲ್ಲಾಸ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.